ಇನ್ನು ದಾವಣಗೆರೆಯಲ್ಲಿ ಬ್ಯಾಂಕ್ ದರೋಡೆ ನಡೆದಿತ್ತು ಗೊತ್ತಾ? ಅದು 6 ತಿಂಗಳ ನಂತರ ದರೋಡೆಕೋರ ಸಿಕ್ಕಾಕೊಂಡಿದ್ದಾರಂತೆ. ಸೂಪರ್. ನ್ಯಾಮತಿ ಬ್ಯಾಂಕ್ ದರೋಡೆ ಮಾಡಿದಂಥ ದರೋಡೆಕೋರರ ಬಂಧನವಾಗಿದೆ. 6 ತಿಂಗಳು ಬೇಕಾಯ್ತು ಇವ್ರು ನುಡ್ಕಕ್ಕೆ. 17 kg ಚಿನ್ನ, 6 ಜನ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. 6 ತಿಂಗಳ ಹಿಂದೆ ನಡೆದಂಥ ದಾವಣಗೆರೆ ನ್ಯಾಮತಿಯಲ್ಲಿನ ಬ್ಯಾಂಕ್ ದರೋಡೆ, ಖಾರದ ಪುಡಿ ಎರಚಿ ದರೋಡೆಯನ್ನು ಮಾಡಿದಂಥ ಗುಂಪು ಈಗ ಸಿಕ್ಕಾಕೊಂಡಿದ್ದಾರೆ. ಅವ್ರನ್ನ ಬಂಧನ ಮಾಡಿದ್ದಾರೆ ಕರೆಕ್ಟು. ಬಟ್ ಅವ್ರು ತೊಗೊಂಡು ಹೋದಂಥದ್ದೆಲ್ಲ ಇತ್ತಲ್ಲ, ದುಡ್ಡು ಅವು ಇವೆಲ್ಲ ಇದೆಯೋ ಇಲ್ಲ ಎಲ್ಲ ನೂರ ಕುಡಿದ್ಬಿಟ್ಟಿದ್ದಾರೋ, ಇಲ್ಲ ಎಲ್ಲ ಅರ್ಧ ಹಂಚು ಹಾಕ್ಬಿಟ್ಟಿದ್ದಾರೋ, ಅವ್ರನ್ನ ಆಮೇಲೆ ಅರೆಸ್ಟ್ ಮಾಡಿ ಏನು ಪ್ರಯೋಜನ? ಈಗ 17 kg ಏನೋ ಇದೆ ಅಂತಿದ್ದಾರೆ. ಬಟ್ ಕಾಸು ಗೀಸೆಲ್ಲ ಏನಾಯಿತು? ಖರ್ಚು ಮಾಡಿರ್ತಾರೆ. ಅದನ್ನೀಗ ಅವ್ರ ಹತ್ರ ವಸೂಲಿ ಮಾಡೋಕ್ಕೂ ಆಗಲ್ಲ. ಅವ್ರನ್ನ ಹಿಡಿದಿರೋ ಒಂದು ಕ್ರೆಡಿಟ್ ಪೊಲೀಸರಿಗೆ ಸಿಗುತ್ತೆ. ಬಟ್ ಈ 17 kg ಮಾತ್ರ ವಾಪಸ್ ತಂದಿದ್ದಾರಲ್ಲ, ದ್ಯಾಟ್ಸ್ ಗುಡ್. ಅದನ್ನು ಖಾಲಿ ಆಗೋಕ್ಕಿಂತ ಮುಂಚೆನೇ ಹಿಡಿದಿದ್ದೀರಲ್ಲ, ಅಪ್ರಿಸಿಯೇಟ್ ಮಾಡಲೇಬೇಕು ನಿಮ್ಮನ್ನು. ಬಟ್ ಟೈಮ್ ತೊಗೊಂಡಿದೆ, 6 ತಿಂಗಳು ಟೈಮ್ ತೊಗೊಂಡಿದೆ. 6 ಜನರ ಆರೋಪಿಗಳನ್ನು ಈಗಾಗಲೇ ಬಂಧಿಸಿದ್ದಾರೆ. ಎಲ್ಲಿ ಹೋಯಿತು, ಏನಾಯಿತು, ಕಾಸು ಇವೆಲ್ಲವನ್ನು ಹುಡುಕಬೇಕು. ಅದು ಇದು ಜಮೀನು ಏನಾದರೂ ತೊಗೊಂಡಿದ್ದು ಅವನೇನಾದರೂ ಮಾಡಿದ್ದಿದ್ರೆ ಅದನ್ನು ವಾಪಸ್ ತೊಗೊಳ್ಬೋದು ಆ ದುಡ್ಡಲ್ಲಿ. ಬಟ್ ಇಲ್ಲ ಅಂತಂದರೆ ಹೋಗುತ್ತೆ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ನನ್ನ ಹತ್ರ ಏನೂ ಇಲ್ಲ ರೀ, ಇಷ್ಟೇ ಮುಗೀತು ಅಂದರೆ ಮುಗಿದೋಯ್ತಲ್ವ, ಎಲ್ಲಿಂದ ತರ್ತೀರ? ಅವನಿಗೆ ಶಿಕ್ಷೆ ಆಗತ್ತೆ. ಸೊ ಖಾರದ ಪುಡಿ ಎರಚಿಬಿಟ್ಟು ಇವರು ದರೋಡೆ ಮಾಡ್ಕೊಂಡು ಎಸ್ಕೇಪ್ ಆಗಿದ್ದರು. ಈಗ 17 kg ಚಿನ್ನ ಸಮೇತವಾಗಿ ಪೊಲೀಸರು ಹಿಡಿದಿದ್ದಾರೆ. 6 ಜನರನ್ನು ಬಂಧಿಸಿದ್ದಾರೆ. ಇಷ್ಟು ದೃಶ್ಯಗಳನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ. ದಾವಣಗೆರೆ ಜಿಲ್ಲಾ ಪೊಲೀಸರಿಗೆ ಒಂದು ಸಲ್ಯೂಟ್ ಮಾಡಲೇಬೇಕು. 6 ತಿಂಗಳೊಳಗಡೆಗೆ ಇವ್ರನ್ನ ಹಿಡಿದು ತಂದಿದ್ದಾರೆ. ಜೊತೆಗೆ 17 kg ಚಿನ್ನಾಭರಣಗಳ ಜೊತೆಗೇ ಹಿಡ್ಕೊಂಡು ಬಂದಿದ್ದಾರಲ್ಲ, ಅದನ್ನು ಮೆಚ್ಚಲೇಬೇಕು. ಬಟ್ ಕಾಸು ಎಷ್ಟು ತೊಗೊಂಡು ಹೋಗಿದ್ರು ಇವರು ನೋಡಿ. ಆ ಬಂಗಾರದಲ್ಲೇ ಇವರು ಪೊಲೀಸ್ ಹಾಕೊಂಡ್ಬಿಟ್ಟಿದ್ದಾರೆ. ಚೆನ್ನಾಗಿದೆ, DVG ಪೊಲೀಸ್ ಅಂತೇಳಿ, ಅದೇ ಚಿನ್ನದಲ್ಲೇ. ಏನ್ರಿ ನೀವು ಭಾರಿ ಚಾಲು ಅಪ್ಪ ನೀವು ಪೊಲೀಸರು.